ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೂರಾರು ವರ್ಷಗಳ ಹಿಂದಿನ ಸಂತ ಅಂತೋಣಿಯವರ ಶ್ರೈನ್ ಚರ್ಚ್ಗೆ ನಾವು ಬಂದಿದ್ವಿ. ಇದು ಎಲ್ಲಿತ್ತು ಅನ್ನೋದು ನಮಗೆ ಕುತೂಹಲ ಆಗಿತ್ತು. ಇದು ಬೆಟ್ಟದ ಹಲಸೂರು ಎಂಬ ಒಂದು ಪುರಾತನ ಗ್ರಾಮದಲ್ಲಿ ಒಂದು ಸ್ಥಳದಲ್ಲಿ ಈ ಒಂದು ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರ ನೆಲೆಯಾಗಿತ್ತು. ಇದು ಯಾವ ಥರ ಒಂದು ಪುಣ್ಯಕ್ಷೇತ್ರ ಆಗಿತ್ತಂದ್ರೆ, ಇದು ಹುಟ್ಟಾಕ ಏನು ಕಾರಣ, ಇಲ್ಲಿ ಒಂದು ಪ್ರತಿಷ್ಠಾಪನೆ ಸಂತ ಅಂತೋಣಿಯವರ ಮೂರ್ತಿ ಪ್ರತಿಷ್ಠಾಪನೆ ಆಗಲು ಏನು ಕಾರಣ ಅಂದ್ರೆ, ಒಬ್ಬ ರೈತ ಉಳುಮೆ ಮಾಡುವಾಗ ಸಿಕ್ಕಂಥ ಒಂದು ಮೂರ್ತಿಯಿಂದ ಆದಂಥ ಪವಾಡ ಏನು ಅನ್ನೋದ್ರ ಬಗ್ಗೆ ನಾವು ಈ ಬೆಟ್ಟದ ಹಲಸೂರು ಎಂಬ ಒಂದು ಗ್ರಾಮದ ವೈಶಿಷ್ಟ್ಯತೆಯನ್ನು ಈ ವಿಡಿಯೋದೊಳಗೆ ಕಾಣೋಣ. ಇದು ಒಂದು ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರ ನೋಡ್ತಿದ್ದೀರಲ್ಲ. ಇದು ಫಸ್ಟ್ ಎಂಟ್ರೆನ್ಸ್ ಒಳಗೆ ಒಂದು ಸಂತ ಅಂತೋಣಿಯವರ ಮೂರ್ತಿನ ನಾವು ಕಾಣ್ತೀವಿ. ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿರೋ ಮೂರ್ತಿಯನ್ನು ನಾವು ಕಾಣ್ಬೋದು. ಇದು ಸಂತ ಅಂತೋಣಿಯವರ ಮೂರ್ತಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪುಟ್ಟ ಪುಟ್ಟ ಶ್ರೈನ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಶ್ರೈನ್ ಬಂದು ಸಂತ ಅಂತೋಣಿಯವರು ಮರಿಯಮ್ಮನವರಿಗೆ ಯಾವ ಥರ ಭೇಟಿ ನೀಡಿದ್ರು, ಮರಿಯಮ್ಮನವರು ಸಂತ ಅಂತೋಣಿಯವರಿಗೆ ಭೇಟಿ ನೀಡಿ ಯಾವ ಥರ ಆಶೀರ್ವಾದ ಮಾಡಿದ್ರು ಅನ್ನೋದನ್ನು ಈ ಒಂದು ಶ್ರೈನ್ ಒಳಗೆ ನಾವು ಕಾಣ್ತೀವಿ. ಇದು ಒಂದು ಚಿಕ್ಕ ಪುಟ್ಟದಾಗಿರುವಂತಹ ಒಂದು ದೇವಸ್ಥಾನನೇ ಅನ್ಬೋದು, ಒಂದು ಚರ್ಚ್ ಥರನೇ ಅನ್ಬೋದು. ಇದರಲ್ಲಿ ಈ ಮೂರ್ತಿಗಳನ್ನು ನಾವು ಕಾಣ್ತೀವಿ. ಸಂತ ಅಂತೋಣಿಯವರ ಪವಾಡ ಹೇಗಿತ್ತು ಅಂದ್ರೆ, ನಾನು ಕೇಳಿರೋ ಪ್ರಕಾರ, ಚಿಕ್ಕ ವಯಸ್ಸಿಂದನೂ ಕೇಳಿರೋ ಪ್ರಕಾರ, ನಾನು ಅವರ ಭಕ್ತಿ ಕೂಡ ಕೇಳಿರೋ ಪ್ರಕಾರ, ಅವ್ರದ್ದು ತುಂಬ ಪವಾಡಗಳನ್ನು ಮಾಡ್ತಿದ್ರು. ಅವರು ಏನಾದರೂ ಕಳೆದುಕೊಂಡ್ರೆ, ವಸ್ತುನ ಕಳೆದುಕೊಂಡ್ರೆ ಅವರ ಪ್ರಾರ್ಥನೆ ಮಾಡಿದರೆ ಅದು ಸಿಗುತ್ತನ್ನೋ ನಂಬಿಕೆ ಜನರದ್ದು. ಈ ಎರಡನೇ ಶ್ರೈನ್ ಒಳಗೆ ಏನಂದ್ರೆ, ಚಿಕ್ಕ ಮಗು ಅಂದರೆ ಯೇಸು ಸ್ವಾಮಿ, ಬಾಲ ಯೇಸು ಪ್ರಾರ್ಥನೆ ಮಾಡುವಾಗ ಯಾವ ಥರ ಕಾಣಿಸ್ಕೊಂಡ್ರು ಅನ್ನೋದನ್ನು ನೋಡ್ತೀವಿ. ಈ ಮೂರನೇ ಶ್ರೈನಲ್ಲಿ ಯೇಸುವಿನ ದರ್ಶನ, ಬಾಲ ಯೇಸುವಿನ ದರ್ಶನ ಕೂಡ ಸಂತ ಅಂತೋಣಿಯವರಿಗೆ ಆಗಿತ್ತು ಅನ್ನೋದನ್ನು ನಾವು ತುಂಬ ಬುಕ್ಗಳಲ್ಲೆಲ್ಲ ನಾವು ಕಾಣ್ತೀವಿ, ನೋಡ್ತೀವಿ ಕೂಡ. ಮೀನುಗಳು ಸಂತ ಅಂತೋಣಿಯವರ ಪ್ರವಚನಗಳನ್ನು ಕೇಳೋದಕ್ಕೆ ಮೀನುಗಳು ಸಹ ಕುತೂಹಲದಿಂದ ಕಾಯ್ತಿದ್ವು. ಆಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಲು ಮೀನುಗಳು ಏನು ಮಾಡ್ತಿದ್ವು, ಜಿಗಿದಾಡ್ತಿದ್ದವು ಅನ್ನೋದನ್ನು ನಾವು ಮೂರನೇ ಶ್ರೈನಲ್ಲಿ ನೋಡ್ತೀವಿ. ಇಲ್ಲಿ ತಂದೆ ಮಾಡಿದ ತಪ್ಪನ್ನು ಒಂದು ಶವವಾಗಿ ಬಿದ್ದಂತಹ ಒಂದು ಮಹಿಳೆ ನಿರಪರಾಧಿ ಅಂತಂದು ಹೇಳೋದನ್ನು ನಾವು ಇನ್ನೊಂದು ಶ್ರೈನಲ್ಲಿ ಕಾಣ್ತೀವಿ. ಈ 5ನೇ ಶ್ರೈನಲ್ಲಿ ಜನರಿಗೆ ಪ್ರಬೋಧನೆ ಮಾಡ್ತಿದ್ರು ಸಂತ ಅಂತೋಣಿಯವರು. ಒಂದು ಒಳ್ಳೆಯ ತನದಿಂದ ಪ್ರಬೋಧನೆ ಮಾಡೋದನ್ನು ಈ ಶ್ರೈನಲ್ಲಿ ಕಾಣ್ತೀವಿ. ಸಂತ ಅಂತೋಣಿಯವರ ಪವಾಡ ಹೇಗಿತ್ತು ಅಂದರೆ, ಈಗಲೂ ಕೂಡ ನಾನು ಸಂತ ಅಂತೋಣಿಯವರ ಪ್ರಾರ್ಥನೆ ಮಾಡಿದರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ, ಏನೋ ಒಂದು ಸಂತ ಅಂತೋಣಿಯವರ ಪ್ರೇಯರ್ ಮಾಡಿದರೆ ಏನೋ ಒಂದು ಶಾಂತಿ ಕೂಡ ನನಗಾಗುತ್ತೆ ಅನ್ನೋ ನಂಬಿಕೆ ನನ್ನದು. ಅದಕ್ಕೆ ನಾವು ಸಂತ ಅಂತೋಣಿಯವರ ಒಂದು ಶ್ರೈನ್ಗೆ ಹೋಗಿದ್ವಿ. ಇಲ್ಲಿ ಯಾರಾದರೂ ತಮ್ಮ ಮನಸ್ಸಿನಲ್ಲಿರೋ ಆಸೆಗಳನ್ನು, ಇಚ್ಛೆಗಳು ನೆರವೇರಿದ್ರೆ ಇಲ್ಲಿ ಮೊಣಕಾಲು ನಡಿಗೆ ಮಾಡ್ತೀವಿ ಅಂತಂದು ಕೇಳ್ಕೊಂಡವರು ಇಲ್ಲಿ ಮೊಣಕಾಲು ನಡಿಗೆಯನ್ನು ಹಾಕ್ತಾರೆ. ಆ ಸ್ಥಳ ಇದನ್ನು ನೋಡಿ ಯಾವ ಥರ ಒಂದು ಸ್ಟ್ರಕ್ಚರ್ ಇದೆ ಅಂತ. ನೆಕ್ಸ್ಟ್ ಬಂದು ಒಂದು ದೊಡ್ಡದಾಗಿರುವಂತಹ ಒಂದು ಗೋಪುರದ ಥರನ ಇದು ಒಂದು ಸಂತ ಅಂತೋಣಿಯವರ ಮೂರ್ತಿಯನ್ನು ನಿಲ್ಲಿಸ್ಯಾರೋ. ಇಲ್ಲಿ ಈ ಜಾಗದ ಒಂದು ವೈಶಿಷ್ಟ್ಯ ಏನಂದ್ರೆ, ಇಲ್ಲಿರುವಂತಹ ಜನರು, ಇಲ್ಲಿ ಸ್ಥಳದಲ್ಲಿ ನೆಲೆಸಿರುವಂತಹ ಜನರು ಮನೆಯಲ್ಲಿ ಅಡುಗೆ ಮಾಡೋದಿಲ್ಲ ಅನ್ನೋದು ಅವ್ರ ನಂಬಿಕೆ. ಯಾಕಂದರೆ ಇಲ್ಲಿ ಉಪಹಾರದ ವ್ಯವಸ್ಥೆ ಕೂಡ ಇರುತ್ತೆ. ಯಾರು ತಮ್ಮ ಆಸೆಗಳು ನೆರವೇರಿದ್ರೆ ಉಪಹಾರ ವ್ಯವಸ್ಥೆ ಮಾಡ್ತೀವನ್ನೋದು ನನ್ನ ಕೇಳಿಕೊಂಡೆ. ಅವರು ಕೂಡ ಉಪಹಾರದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇದು ಚರ್ಚ್ ಒಳಗಡೆ ಇರುವಂತಹ ಒಂದು ಸೀನ್. ಇಲ್ಲಿ ಚರ್ಚ್ ಒಳಗಡೆ ಏನೇನಿದೆ ಅಂತ ಇದು ನೋಡಿ. ಇಲ್ಲಿ ಸಿಕ್ಕಂತಹ ಮೂರ್ತಿನ ನಾವು ಕಾಣ್ತೀವಿ. ಯಾವ ರೀತಿ ಚರ್ಚ್ ಫಾದರ್ ತಲೆ ಮೇಲೆ ಇಡ್ತಾ ಇದ್ದಾರೆ. ಇನ್ನೊಬ್ಬ ವ್ಯಕ್ತಿ ಆ ಒಂದು ಮೂರ್ತಿ, ಸಿಕ್ಕಂಥ ಮೂರ್ತಿ, ಪವಾಡ ನಡೀತಿರುವಂತಹ ಮೂರ್ತಿಯನ್ನು
ಯಾವ ಥರ ಫಾದರಿಗೆ ಕೊಟ್ಟು ಇನ್ನೊಬ್ಬ ಮಹಿಳೆ ತಲೆ ಮೇಲೆ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ. ಇದೇ ಆ ಮೂರ್ತಿ. ಇಲ್ಲಿ ಒಂದು ಪರಮಪ್ರಸಾದ ಪೆಟ್ಟಿಗೆ ಕೂಡ ಇದೆ. ಅದರ ಮೇಲುಗಡೆ ಯಾವ ಥರ ಸುಸಜ್ಜಿತವಾಗಿ ಯಾರೂ ಮುಟ್ಟದೇ ಇರುವಂತಹ ಜಾಗದಲ್ಲಿ ಆ ಒಂದು ಮೂರ್ತಿಯನ್ನು ಜಸ್ಟ್ ಫಾದರ್ ಮತ್ತು ಇನ್ನೊಬ್ಬ ವ್ಯಕ್ತಿ ಮಾತ್ರ ಮುಟ್ಟುವಂತಹ ವ್ಯವಸ್ಥೆ ಅಲ್ಲಿದೆ. ಅದು ತುಂಬ ಪವರ್ಫುಲ್ ಆಗಿರೋದ್ರಿಂದ ಅಲ್ಲಿ ಯಾರಿಗೂ ಹೋಗಲು ಅವಕಾಶ ಇಲ್ಲ. ನಾನು ಈ ಮೂರ್ತಿನ ನೋಡಿದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ನಮ್ಮ ಫ್ಯಾಮಿಲಿ ಕೂಡ ತುಂಬ ಖುಷಿಪಡ್ತು. ಆ ಬೆಟ್ಟದೊಲಸೂರು ಎಂಬ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದು ತುಂಬ ಖುಷಿಯಾಯಿತು. ನಮ್ಮ ಫ್ಯಾಮಿಲಿ ಕೂಡ ತುಂಬ ಖುಷಿಪಟ್ಟರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮೈ ಚಾನಲ್. ಸೊ ನೀವು ಈ ವಿಡಿಯೋ ನಿಮಗೆ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ನೀವು ಇನ್ನೂ ಹೆಚ್ಚಿನ ವಿಡಿಯೋಸ್ ನಿಮಗೆ ನೆಕ್ಸ್ಟ್ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಬೇರೆ ಬೇರೆ ಪುಣ್ಯಕ್ಷೇತ್ರಗಳ ಒಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.